ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. 99 ವರ್ಷದ ಲೀಸ್ ನಿಯಮಗಳೇ ಲೀಸ್ಗೆ ಜೇವರ್ಗಿಯಲ್ಲಿ ಇಲಾಖೆಯ ನಿರ್ಲಕ್ಷ್ಯ. ಜೇವರ್ಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಹಾತ್ಮ ಗಾಂಧೀಜಿ ರೈತ ಕಲ್ಯಾಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಗುರುಕುಲ ಶಿಕ್ಷಣ ಸಂಸ್ಥೆ, ಶ್ರೀಮತಿ ದಾನಮ್ಮ ಪದವಿ ಪೂರ್ವ ಕಾಲೇಜು ಹಾಗೂ ಗುರುಕುಲ ಆಂಗ್ಲ ಪ್ರಾಥಮಿಕ ಪ್ರೌಢಶಾಲೆಗಳ ಕುರಿತು ಕೇಳಿಬಂದಿರುವ ಆರೋಪಗಳು ಈಗ ಗಂಭೀರ ತಿರುವು ಪಡೆದುಕೊಂಡಿವೆ. 99 ವರ್ಷದ ಲೀಸ್ ಹೆಸರಿನಲ್ಲಿ ಭೂಮಿ ಪಡೆದು ಶಾಶ್ವತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎನ್ನುವ ವಿಚಾರವೇ ಒಂದು ಕಡೆ ಪ್ರಶ್ನೆ ಎತ್ತುತ್ತಿದ್ದರೆ, ಇನ್ನೊಂದು ಕಡೆ ಅನುಮತಿ ಪಡೆದ ಸ್ಥಳವಲ್ಲದೆ ಬೇರೆಡೆ ಶಾಲೆ ನಡೆಸಲಾಗುತ್ತಿದೆ ಎಂಬ ಮಾತುಗಳು ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿವೆ. ಶಿಕ್ಷಣ ಇಲಾಖೆಯ ನಿಯಮ ಪ್ರಕಾರ ಅನುಮೋದಿತ ಸ್ಥಳವಲ್ಲೇ ಶಾಲೆ ಕಾರ್ಯನಿರ್ವಹಿಸಬೇಕು. ಕಟ್ಟಡ ಬದಲಾವಣೆ, ಸ್ಥಳಾಂತರ ಅಥವಾ ವಿಸ್ತರಣೆ ಮಾಡುವುದಾದರೆ ಪೂರ್ವಾನುಮತಿ ಕಡ್ಡಾಯ. ಹಾಗಾದರೆ ಇಲ್ಲಿ ಆ ಪ್ರಕ್ರಿಯೆ ಅನುಸರಿಸಲಾಯಿತೆ ಅಥವಾ ಅಧಿಕಾರಿಗಳ ಕಣ್ಣೆದುರೇ ನಿಯಮಗಳು ಮೌನವಾಗಿ ಬಿಟ್ಟವೆಯೇ? ವಿದ್ಯಾರ್ಥಿಗಳ ಭವಿಷ್ಯವನ್ನು ಆಧಾರವಿಟ್ಟು ನಡೆಯಬೇಕಾದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲಾಖೆ ತಾಳಿರುವ ಮೌನವೇ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಸ್ಥಳೀಯ ಶಿಕ್ಷಣ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆಯೇ, ವರದಿ ಸಲ್ಲಿಸಿದ್ದಾರೆಯೇ, ಇಲ್ಲವೇ ದೂರುಗಳನ್ನೇ ಲೆಕ್ಕಿಸದೆ ಉದಾಸೀನತೆ ತೋರಿದರೆ? ಇದು ಕೇವಲ ಒಂದು ಶಾಲೆಯ ಪ್ರಶ್ನೆಯಲ್ಲ, ಇದು ಆಡಳಿತದ ಜವಾಬ್ದಾರಿತನದ ಪ್ರಶ್ನೆ. ನಿಯಮಗಳು ಸಾಮಾನ್ಯರಿಗೆ ಮಾತ್ರವೇ? ಪ್ರಭಾವಿಗಳಿದ್ದರೆ ನಿಯಮಗಳು ಕೇವಲ ಕಾಗದದಲ್ಲೇ ಉಳಿಯಬೇಕೇ? ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣ ತನಿಖೆ ನಡೆಸಿ ನಿಜಸ್ಥಿತಿ ಬಹಿರಂಗಪಡಿಸುವುದು ಇಲಾಖೆಯ ಕರ್ತವ್ಯ. ಮೌನವೇ ಉತ್ತರವಾಗಿದ್ದರೆ ಅದೇ ನಿರ್ಲಕ್ಷ್ಯದ ಸಾಕ್ಷಿಯಾಗುತ್ತದೆ.